ನಮಸ್ಕಾರ ದೇವ್ರುಗಳೇ. ಇವತ್ತು ಬೆಳಗ್ಗೆನೆ ಎದ್ದು ನಿನ್ನೆ ಬೆಂಗಳೂರಿಗೆ ಹೋಗಿ ಬಂದಿರಲ್ಲ, ಅಲ್ಲಿ ತೋರಿಸಿದ್ದೆ. ಮನೆಗೆ ಬಂದ್ಮೇಲೆ ಮಳೆ ಹೋಯ್ತು ಅಂತ ದೇವ್ರುಗಳೇ. ಅದಕ್ಕೆ ಇವತ್ತು ರೋಟ್ರಿ ಓಡ್ಸಕ್ಕೆ ನಾಳೆ ಮನಿಲಾಗಲ್ ಬರುತ್ತೆ ದೇವ್ರುಗಳೇ. ಅದಕ್ಕೆ ನೋಡೋಣ ಅಂತ ಬಂದಿದೆ ದೇವ್ರುಗಳೇ. ನೋಡಿ ತ್ಯಾವ ಐತೆ, ಅದ ಬಂದೈತೆ ಓಡ್ಸಕ್ಕೆ ದೇವ್ರುಗಳೇ. ನೋಡಿ ಅಲ್ಲಿಂದ ಬಂದು ಸೀದಾ ಗಾಡಿ ಪಾಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ಇನ್ನೊಂದು ತೋಟ ತಗೊಳ್ಟೆ ದೇವ್ರುಗಳೇ. ನೋಡಿ ಗಾಡಿ ಸೌಂಡ್ ಎಲ್ಲ ತೋರಿಸ್ತೀನಿ. ಬಾಕ್ಸರ್ ದೇವ್ರುಗಳೇ ಗಾಡಿ ದೇವ್ರುಗಳೇ. ಅಲ್ಲಿಂದ ಸೀದಾ ಮುಗಿಸ್ಕೊಂಡು ಇನ್ನೊಂದು ತೋಟ ತಗೊಳ್ಟೆ ದೇವ್ರುಗಳೇ. ನೋಡಿ ಬೈಕಲ್ಲಿ ಬಾಕ್ಸರ್ ಬೈಕಲ್ಲಿ ಫುಲ್ ಜೋಶಲ್ಲಿ ಸಾಂಗ್ ಎಲ್ಲ ಕೇಳ್ಕೊಂಡು ಅಲ್ಲಿಂದ ಹೋಗಿ ದೇವ್ರುಗಳೇ. ಅಲ್ಲೂ ಅದ ಬಂದೈತಾ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀನಿ ದೇವ್ರುಗಳೇ. ನೋಡಿ ನಮ್ಮ ಬಾಕ್ಸರ್ ಫುಲ್ 90 ದಾಟ್ಬಿಟ್ಟಿದೆ ದೇವ್ರುಗಳೇ ಮೀಟ್ರು. ಅಲ್ಲಿಂದ ಸೀದಾ ತೋಟದಾಗ ಬಂದ ದೇವ್ರುಗಳೇ. ನೋಡಿ ತ್ಯಾವ ಆಗೈತೆ ಲೈಟಾಗಿ ನಿನ್ನೆ ಮಳೆ ಬಿದ್ದಿರೋದಕ್ಕೆ ದೇವ್ರುಗಳೇ. ಅದಕ್ಕೋಸ್ಕರ ಇವಾಗ ಬಂದು ನೋಡ್ಕೊಂಡು ಮ್ಯಾಗಡೆ ತೆಂಗಿನ ನೋಡ್ಕೊಂಡು ಸೀದಾ ಅಲ್ಲಿಂದ ಎಲ್ಲ ಆಟೋ ಪಾಠ ಎಲ್ಲ ಆನಲ್ಲಿ ಇತ್ತು ದೇವ್ರುಗಳೇ. ಯಾಕೆಂದ್ರೆ ಮೋಟ್ರ್ ಮತ್ತಕ್ಕೆ ನೀರು ಬಿಡ್ತಿದ್ನೆಲ್ಲ ಆಫ್ ಮಾಡಿರಲಿಲ್ಲ. ಹಂಗಾಗಿ ದೇವ್ರುಗಳೇ ಸಂಪಿಗೆ ಬಿಟ್ಬಿಟ್ಟು ಒಂದೇ ಸತಿ ಮೋಟ್ರ್ ಆಫ್ ಮಾಡೋಣ ಅಂತ ದೇವ್ರುಗಳೇ ಸಂಪಿಗೆ ಪೈಪ್ ಎಲ್ಲ ಹಾಕಿದೆ ದೇವ್ರುಗಳೇ. ಇನ್ನೇನಾದರೂ ಕರೆಂಟ್ ಬರೋಕ್ಕೋಸ್ಕರ ವೇಟಿಂಗು. ಅದಕ್ಕೆ ಕರೆಂಟ್ ಬರಲಿ ಅಂತ ಕೂತಿದ್ದೆ ದೇವ್ರುಗಳೇ, ಕಾಯ್ಕೊಂಡು ತಿಂಡಿ ಪಂಡಿ ತಿನ್ಕೊಂಡು. ಅಷ್ಟೊತ್ತಿಗೆ ದೇವ್ರುಗಳೇ ಕರೆಂಟ್ ಬಂತು ದೇವ್ರುಗಳೇ. ನೋಡಿ ನೀರು ಬರ್ತೈತೆ. ಈ ನೀರು ಬರಬೇಕು ಅಂದರೆ 3 ಕಿಲೋಮೀಟ್ರಿಂದ ಬರಬೇಕು ದೇವ್ರುಗಳೇ, ನಮ್ಮ ತೋಟದಲ್ಲಿಂದ ನಮ್ಮ ಮನೆ ತನಕ. ಈ ನೀರಿಗೆ ನಮ್ಮ ತಾತರ ಕಾಲದಲ್ಲಿ ದೇವ್ರುಗಳೇ ಪೈಪ್ ಲೈನ್ ಮಾಡಿರೋದು. ಅಷ್ಟೊತ್ತಿಗೆ ಎಲ್ಲ ತುಂಬಲಿ ಅಂತ ಕಾಯ್ದೆ. ಇನ್ನು ಸ್ವಲ್ಪ ತುಂಬಬೇಕಾಗಿತ್ತು ದೇವ್ರುಗಳೇ, ತುಂಬಲಿಲ್ಲ ದೇವ್ರುಗಳೇ. ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಇನ್ನು ಕರೆಂಟ್ 3 ಗಂಟೆಗೆ ಬರುತ್ತೆ ಅಂದ್ರು. ಅಷ್ಟೊತ್ತಿಗೆ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತ ಹೋಗಿ ಆಟೋ ಪಾಟ ಆಫ್ ಮಾಡ್ಕೊಂಡು ಮೋಟ್ರೆಲ್ಲ ಆಫ್ ಮಾಡ್ಕೊಂಡು ಸೀದಾ ದೇವ್ರುಗಳೇ ಮಂತಕ್ಕೆ ಬಂದೆ ದೇವ್ರುಗಳೇ. ಮಂತಕ್ಕೆ ಬಂದು ದೇವ್ರುಗಳೇ ವಾರ ಮಾಡೋಣ ಅಂತ ಕುತ್ಕೊಂಡಿದ್ದೆ.